ತ್ರಿವಿಕ್ರಮ್ ಮತ್ತು ಭವ್ಯ ಬಗ್ಗೆ ನಿಮ್ಮ ಅಭಿಪ್ರಾಯ? ಐ ಥಿಂಕ್ ವೆರಿ ನೈಸ್. ಇಬ್ಬರು ಜೊತೆಗೂ ದೇ ಆರ್ ವೆರಿ ನೈಸ್ ಪೀಪಲ್. ಇಂಡಿವಿಜುವಲ್ ಆಗು ಒಂದು ಒಳ್ಳೆ ಫ್ರೆಂಡ್ಶಿಪ್ ಇದೆ ನನಗೆ. ಆ್ಯಂಡ್ ಅವರಿಬ್ಬರ ಬಗ್ಗೆ ಹೇಳಬೇಕಂದ್ರೆ ಎಲ್ಲೋ ಒಂದು ಕಡೆ ಊಹಾಪೋಹಗಳೆಲ್ಲ ತ್ರಿವಿಕ್ರಮ್ ಭವ್ಯ ಮಧ್ಯದಲ್ಲೇನೋ ಇದೆ ಇಲ್ಲ. ಐ ಥಿಂಕ್ ಒಂದು ಕಂಫರ್ಟ್ ಲೆವೆಲ್, ಅದು ನೈಟೆಲ್ಲ ಕೂತ್ಕೊಂಡು ಮಾತಾಡ್ತಾರೆ, 2 ಅವರ್ 1 ಅವರ್ ಮಾತಾಡ್ತಾರೆ ಅಂದಾಗ ಸಡನ್ನಾಗಿ ನೋಡೋರ ಕಣ್ಗೆ ಏನೋ ನಡೀತಾ ಇದೆ, ಏನೋ ಇರ್ಬೋದು ಅಂತ. ಬಟ್ ನನಗೆ ಅನಿಸಿದ್ದು ಐ ಥಿಂಕ್ ಒಂದು ಕಂಪ್ಯಾಟಬಲ್ ಫೀಲಿಂಗ್ ಇದೆ. ಆಮೇಲೆ ಏಜ್ ಡಿಫ್ರೆನ್ಸು ಜಾಸ್ತಿ ಇದೆ ಅವ್ರದ್ದು, ಆಲ್ಮೋಸ್ಟ್ 10 years ಡಿಫ್ರೆನ್ಸ್ ಇದೆ. ಒಬ್ಬೊಬ್ಬರಿಗೆ ಐ ಥಿಂಕ್ 7-8 years ಡಿಫ್ರೆನ್ಸ್ ಇದೆ. ಆಮೇಲೆ ತ್ರಿವಿಕ್ರಮು ಸ್ಪಷ್ಟನೆ ಕೊಟ್ಟರು, ಲೈಕ್ ಒಂದು ಫ್ರೆಂಡ್ಶಿಪ್ಪು ಮತ್ತು ಇದು ಅದು ಬಿಟ್ಟು ಬೇರೆ ಏನಿದಿಲ್ಲ ಅಂತ. ಬಟ್ ಎಲ್ಲೋ ಒಂದು ಕಡೆ ಅವ್ರ ಜೊತೆಗಿರೋದು ಕ್ಯೂಟ್ನೆಸ್ಸು ಚೆನ್ನಾಗಿರೋದು ಅಂತ ಅದು ಹಂಗೆ ಟ್ರೋಲ್ ಆಗ್ತಾ ಇದೆ ಎಲ್ಲ ಕಡೆ. ಜಗದೀಶ್ ಅವರು ಯಾವ ರೀತಿ ಇರಿಟೇಟ್ ಮಾಡಿದ್ರು ನಿಮಗೆಲ್ಲ? ಎಷ್ಟು ಹಿಂಸೆ ಅನಿಸ್ತು ಆ ದಿನಗಳು? ನನ್ನ ಜೊತೆ ಆ್ಯಕ್ಚುಲಿ ಫಸ್ಟ್ ಒಂದ್ಸಲಿ ಗಲಾಟೆ ಆಯಿತು ಮಾನಸ ಅವ್ರ ವಿಷಯದಲ್ಲಿ. ಬಟ್ ಅದಾದಮೇಲೆ ಎಲ್ಲೋ ಒಂದು ಕಡೆ ನಾನು ಒಂದು ವೀಕೆಂಡಲ್ಲಿ ಮಾತಾಡಿದಾಗ ಆಮೇಲೆ ಒಂದು ಇದು ಕೊಟ್ಟೆ ಅವ್ರಿಗೆ, ಟಾಪ್ 5 ಏನೋ ಒಂದು ಕೊಟ್ಟಿದ್ದೆ. ಟಾಪ್ 5 ಬರ್ತಾರೋ ಇಲ್ಲ ಫೈನಲಿಸ್ಟ್ ಅದೇನೋ ಒಂದು ಇದು ಕೊಟ್ಟಿದ್ದೆ ಅವ್ರಿಗೆ. ಅದೇನೇ ಕೊಟ್ಟೆ ಅಂದರೆ ನಾಟ್ ಈಸಿ. ಕರ್ನಾಟಕದ ಜನತೆ ಅವ್ರನ್ನ ಕರ್ನಾಟಕದ ಕ್ರಶ್ ಅಂತಲೇ ಕಳಿಸಿದ್ರು ಇದನ್ನು. ಸೊ ಎಲ್ಲೋ ಒಂದು ಕಡೆ ಅವ್ರು ಆಡ್ತಿದ್ದಾರೆ. ಬಟ್ ಇರಿಟೇಷನ್ ಅಂತ ಬಂದಾಗ, ಅವ್ರ ಕೋಪ ಬಂದಾಗ ಅವ್ರ ಮಾತುಗಳು, ಅದೇ ಒಂದು ಇರಿಟೇಷನು. ಆಮೇಲೆ ಸುಮ್ಮನೆ ಎಲ್ಲೋ ಒಂದು ಕಡೆ ಜಗಳ ತೆಗೆದಾಗ ಭಾಳ ಇರಿಟೇಟ್ ಆಗ್ತಿತ್ತು. ಅದು ಬಿಟ್ಟು ಐ ಥಿಂಕ್ ಚೆನ್ನಾಗಿದ್ದರು, ಎಲ್ರಿಗೂ ಎಂಟರ್ಟೈನು ಮಾಡ್ತಿದ್ರು, ನಗಿಸ್ತಿದ್ರು. ನನ್ನ ಜೊತೆ ಕೆಲವೊಂದ್ಸರಿ ಒಂದಷ್ಟು ಜೋಕ್ಗಳು ಮಾಡ್ತಿದ್ರು. ಬಟ್ ಅವ್ರಿಗೆ ಕೋಪ ಬಂದಾಗ ಅವ್ರು ಏನು ಮಾಡ್ತಾರೆ ಅಂತ ಒಂದೊಂದ್ಸಲ ಅವ್ರಿಗೆ ಗೊತ್ತಲ್ಲ, ಇಲ್ಲ ಬೇಜಾರಾದಾಗ ಅವ್ರು ಏನು ಹೇಳ್ತಾರೆ ಅಂತ ಅವ್ರಿಗೆ ಗೊತ್ತಲ್ಲ. ಲೇಟರ್ ಆಮೇಲೆ ರಿಗ್ರೆಟ್ ಮಾಡ್ತಾರೆ, ವಾಪಸ್ ಅವರೇ ಬಂದು ಮಾತಾಡಿಸ್ತಾರೆ. ಬಟ್ ನನ್ನ ಜೊತೆ ಒಂದಷ್ಟು ಕಾನ್ವರ್ಸೇಷನ್ಗಳು ಆಗೈತೆ. ಬಟ್ ಬೇಜಾರಾಗಿದ್ದು ಕೆಲವೊಂದು ಕಡೆ ಒಂದು ಕೆಲವೊಂದು ಇದು ಅದ್ಯಾವುದೋ ಕೀರ್ತಿರಾಜ್ ಅವ್ರ ಮಗ ಅಂತಂದು ಏನೋ ಒಂದು ಅಂದರು. ಅದನ್ನು ಅಲ್ಲೇ ವೀಕೆಂಡಲ್ಲಿ ಕ್ಲಾರಿಫೈ ಮಾಡಿಕೊಂಡೆ, ನನಗೆ ಅದು ಇಷ್ಟ ಆಗಲಿಲ್ಲ ಅಂತ. ಬಟ್ ಆಮೇಲೆ ಅವರೆಲ್ಲೋ ಕರ್ನಾಟಕದ ಕ್ರಶ್ ಅಂತ ಬಂದಾಗ ನಾನೇ ಅವ್ರಿಗೆ ಒಂದು ಟಾಪ್ 5 ಥರ ಕೊಟ್ಟಿದ್ದೆ. ಸೊ ಏನು ಒಂದು ಪರ್ಸ್ನಾಲಿಟಿ ಅವಾಗ ಚೇಂಜ್ ಆಗ್ತಾ ಇರುತ್ತೆ ಅವ್ರದ್ದು. ಓಕೆ, ರಜತ್ ಅವರು ಬಳಸಿದಂಥ ಪದಗಳು ಈವನ್ ನಮ್ಗಳಿಗೂ ಕೇಳೋದಕ್ಕೆ ಸ್ವಲ್ಪ ಮುಜುಗರ ಅಂತ ಅನಿಸ್ತು ಹೊರಗಡೆ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡುವಂಥ ಸಂದರ್ಭದಲ್ಲಿ. ನೀವು ಆ ಸಂದರ್ಭದಲ್ಲಿ ನಿಮಗೆಲ್ಲ ಹೇಗೆ ಅನಿಸ್ತು ಅಂತ ಹೇಳಿ? ಅಂದರೆ ಅಗ್ರೆಷನ್ನು ಇದ್ರೇ ಸಾಕು ಅನ್ನೋ ಥರ ಬಂದರು ಅನಿಸುತ್ತೆ ಆ ರೇಂಜ್ ನೋಡಿದ್ರೆ. ಮತ್ತು ಆಟದಲ್ಲಿ ಅದನ್ನು ಪ್ರೂವ್ ಮಾಡಿದ್ರು ಅವರು. ಮನುಷ್ಯ ತಪ್ಪು ಮಾಡೋದು ಸಹಜ. ಬಟ್ ಎಲ್ಲೋ ಒಂದು ಕಡೆ ತಪ್ಪು ಮಾಡಿಬಿಟ್ಟು ತಿದ್ಕೊತಾರಲ್ಲ, ಅದು ಒಂದು ಒಳ್ಳೆ ಗುಣ. ಎಲ್ಲೋ ಒಂದು ಕಡೆ ರಜತ್ ಅವರು ಅದು ಮಾತಾಡಿದ್ದು, ಕೆಲವೊಂದು ಪದಗಳು ಬಂದಾದಮೇಲೆ ಮತ್ತೆ ನಾನು ಈ ಕಡೆ ನಿಂತಿದ್ದೆ ಆ ಬಾಲ್ ಟಾಸ್ಕಲ್ಲಿ. ಆಮೇಲೆ ಇನ್ನೂ ಕಿರ್ಚಾಡ್ತಿದ್ರು, ಎಲ್ಲರದ್ದು ಏನು ಕಿತ್ಕೊಂತೀವಿ ನೋಡಿ ಅದು ಇದು ಅಂತ ಏನೋ ಹೇಳ್ತಾಯಿದ್ರು. ರಜತ್ ಯಾರಿಗೆ ಹೇಳ್ತಾ ಇದ್ದಾರೆ ಕರೆಕ್ಟಾಗಿ ಮಾತಾಡಿ, ಯಾರಿಗೆ ಹೇಳ್ತಾಯಿನೋ. ಆಮೇಲೆ ಅವ್ರು ಇಲ್ಲ ಬ್ರೋ ನಿಮಗೇನು ಹೇಳ್ತಿಲ್ವಲ್ಲ, ನೀವು ಯಾಕೆ ಇದು ಮಾಡ್ತಾರೆ, ನೀವು ಯಾಕೆ ಇಂಟರ್ಫಿಯರ್ ಆಗ್ತೀರ ಅಂತ. ಬಟ್ ಯಾರಿಗೆ ಹೇಳ್ತಾರೆ ಕರೆಕ್ಟಾಗಿ ಇದು ಮಾಡಿ. ಆಮೇಲೆ ಅವ್ರವ್ರ ಮಧ್ಯದಲ್ಲಿ ನಡೆದಿದ್ರು ಅಂಥದ್ದು. ಬಟ್ ಡೆಫಿನೆಟ್ಲಿ ಮನೆಗೆ ಆ ವರ್ಡ್ಗಳು ಸೂಕ್ತ ಅಲ್ಲ ಯಾರು. ಯಾಕಂದರೆ 50 ದಿನ ಸುರೇಶ್ ಅವರು ತುಂಬ ಕಷ್ಟಪಟ್ಟು ನರಕದಲ್ಲಿದ್ದು ಇಲ್ಲಿ ಬಂದು, ಇಲ್ಲಿಂದ ಇದಾಗಿ ಹಾಸ್ಪಿಟಲ್ಗೆ ಹೋಗಿ ಅದೆಲ್ಲ ಹಾಕ್ಸ್ಕೊಂಡು, ಅದರಲ್ಲೂ ಟಾಸ್ಕಲ್ಲಿ 3 hours ಗೆದ್ಕೊಂಡು ಉತ್ತಮ ತೊಗೊಂಡು, ಕಿಚ್ಚನ ಚಪ್ಪಾಳೆ ಅಂತ ತೊಗೊಂಡು. ಸೊ ಎಲ್ಲೋ ಒಂದು ಕಡೆ ನನಗದು ಅವ್ರಿಗೆ ಒಂದು ರೀಸನ್ನು ಕಳಪೆ ಅಂತ ಕೊಡುವಾಗ ನಾನು ಅದು ಕ್ಲಾರಿಫೈ ಮಾಡಿಕೊಟ್ಟೆ. ಲೈಕ್ ಎಲ್ಲೋ ಒಂದು ಕಡೆ ಇಷ್ಟು ದಿನ ಕಷ್ಟಪಟ್ಟು ಬಂದರೆ ನನಗೆ ಬಂದಿದ ತಕ್ಷಣ ಏಕ್ದಮ್ ನೀವು ಬಾಯಿ ತೆಗೆದುಬಿಟ್ಟು ಹಿಂಗೆಲ್ಲ ಮಾತಾಡಿದ್ರೆ ತಪ್ಪು. ಆಮೇಲೆ ಅದು ಆ ಮನೆಗೂ ಆ ಸೌಂಡಿಂಗ್ ಚೆನ್ನಾಗಿಲ್ಲ. ಒಂದು ಗೌರವ ಇದೆ ಆ ಮನೆಯಲ್ಲಿ, ಬಿಗ್ ಬಾಸ್ ಮನೆ ಅನ್ನೋದು ಒಂದು ಗೌರವ ಇದೆ. ಆ ಗೌರವ ನಾವು ಉಳಿಸ್ಕೊಂಡು ಹೋಗ್ಬೇಕು. ಆಯಿತು ಜಗಳ ಆಡ್ತೀವಿ, ಇದು ಮಾಡ್ತೀವಿ, ಆ ಟಾಸ್ಕ್ ವಿಷಯ ಬಂದಾಗ ಮಾತಾಡ್ತೀವಿ, ಓಕೆ. ಬಟ್ ಆ ಪದ ಬಳಕೆ ಇದೆಯಲ್ಲ, ಅದನ್ನು ಜನ ಆಲ್ ಓವರ್ ಕರ್ನಾಟಕ ಜನ ನೋಡ್ತಾ ಇರ್ತಾರೆ. ಸೊ ಅದನ್ನು ಒಂದು ಬ್ಯಾಡ್ ಇನ್ಫ್ಲೂಯೆನ್ಸ್ ಆಗುತ್ತೆ. ಏನಪ್ಪ ಇವ್ರೇನು ಹಿಂಗೆಲ್ಲ ಮಾತಾಡಿದ್ರು ಸುಮ್ಮನೆ ಇದ್ದಾರೆ ಎಲ್ಲರೂ ಅಂತ. ಬಟ್ ಅದನ್ನು ತಿದ್ಕೊಂಡ್ರು. ಅದು ನೆಕ್ಸ್ಟ್ ಡೇನೇ ಐ ಥಿಂಕ್ ಎಲ್ಲರ ಜೊತೆ ಮತ್ತೆ ಸಾರಿನೂ ಕೇಳಿದ್ರು, ತಿದ್ಕೊಂಡ್ರು. ಆ್ಯಂಡ್ ಐ ಥಿಂಕ್ ಇನ್ಮೇಲೆ ಆಯಿತು ಡೌಟ್ ಆ ಥರ ಒಂದು 100% ಮಾಡಲ್ಲ. ಸುದೀಪ್ ಸರು ಮಾತಾಡಿದ್ದಾರೆ, ಆಮೇಲೆ ಅವರು ಹೇಳಿದ್ದಾರೆ. ಸೊ ಎಲ್ಲೂ ಆ ಥರ ಮಾತಾಡಲ್ಲ ಅಂತ ನಂಗೆ ಚೆನ್ನಾಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.